ನಮಸ್ಕಾರ, ನಾನು ಶಂಕರ ಹೆಗಡೆ. ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಜೊತೆಗೂಡಿ ಸಮಸ್ತ ಭಾರತೀಯರ ಹೆಮ್ಮೆ ಆಗಿರುವಂತಹ ಚಿರಂಜೀವಿ ಗುಕೇಶ್ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ವೆಲ್ ಇನ್ ಅಡ್ವಾನ್ಸ್. ನಾನು ಮಾರ್ಚ್, ಏಪ್ರಿಲ್, ಮೇ ಒಳಗಡೆ ಪುಸ್ತಕ ಬರೆಯುವಾಗಲೇ ಪ್ರೆಡಿಕ್ಟಿಂಗ್ ಔಟ್ಕಮ್ ಆಫ್ ಇಲೆಕ್ಷನ್, ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಬರ್ತಾ ಇದೆ, ಪ್ರೆಡಿಕ್ಟಿಂಗ್ ಔಟ್ಕಮ್ ಆಫ್ ಇಲೆಕ್ಷನ್ಸ್ ಅಂತ ಆ ಪುಸ್ತಕದಲ್ಲಿ ಹಾಕಿಬಿಟ್ಟಿದ್ದೀನಿ. ದೋಸ್ ಹೂ ಟ್ರೈ ಟು listen the video in English or watch the video in English can simply understand the pages of my research based book. In astrology, research itself is really difficult, and achieving more than 85-90% accuracy is extremely difficult by using limited parameters. But I tried it, and by the grace of God I could achieve good success rate. ಓಕೆ, ದೇವರ ದಯೆಯಿಂದ, ನಿಮ್ಮಂಥವ್ರೆಲ್ಲ ಸಪೋರ್ಟಿಂದ ಈ ಇಲೆಕ್ಷನ್ನಿಗೆ ನಾನು ಮಾಡ್ತಾ ಇದ್ದಿದ್ದು ಏನು ಮಾಡೋಕ್ಕೆ ಸಾಧ್ಯ, ಕೇವಲ ಹಿಂದೂ ನ್ಯೂ ಇಯರ್ ಚಾರ್ಟ್ ಅಂದರೆ ಯುಗಾದಿಯ ಜಾತಕ ಹಿಡ್ಕೊಂಡು D60ಗೆ ನೇರವಾಗಿ ಬಂದುಬಿಡೋದು. ಅದು ಯಾಕೆ ಅಂತ ಆ ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ. ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ, ನಾನು ಬರೀ ವೀಡಿಯೋ ಮಾಡೋಕ್ಕಾಗಲ್ಲ ನನ್ನ ಹತ್ರ. ಸೊ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ ನಾನು. ಈ ಪುಸ್ತಕದ ಬೆಲೆ ನಾನು ಆಗ ಸೀಕ್ರೆಟ್ ಪುಸ್ತಕ ಆಗಿತ್ತಿದ್ದು, ₹1,008 ಇಟ್ಟಿದ್ದೆ. ಆಮೇಲೆ ಹೇಳಿದ್ದೆ ನಾನು, ಗುಕೇಶ್ ವಿನ್ ಅಂದರೆ 60% ಆಫ್ ಅಂತ. ಅದನ್ನು ಮಾಡಿದ್ದೀನಿ. ನಿಮ್ಗೆ ಒಂದಾದಮೇಲೆ ಒಂದು ಇಲ್ಲಿ ಪೇಜಸ್ಗಳು ಕಾಣ್ತಾ ಹೋಗ್ತವೆ. ಸೊ ಇದಕ್ಕೊಂದು ಬೇಸ್ ಇದೆ. ಇದನ್ನು ನಾನು ಹೆಂಗೆ ಹೇಳಿದ್ದೀನಿ ಗುಕೇಶ್ ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಅನೇಕ ಬೇಸ್ ಇದೆ. ಯುಗಾದಿ ಜಾತಕದ ಜೊತೆಗೆ ಏನೇನು ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೀವು ಪೇಜಸನ್ನು ನೋಡ್ತಾ ಹೋಗಿ, ಆಯಿತಾ. 1982ರಲ್ಲಿ ನಾನು ತೊಗೊಂಡಿದ್ದೀನಿ ಫಸ್ಟು. ಆಗ ಕೋಲ್ಡ್ ವರ್ಲ್ಡ್ ವಾರ್ ನಡೀತಿದ್ದಂಥ ರಷ್ಯಾ ಮತ್ತು ಅಮೇರಿಕದ ಮಧ್ಯೆ ಬಾಬಿ ಫಿಶರಲ್ಲಿ ಚಾಂಪಿಯನ್ ಆಗ್ತಾರೆ. ಯಾಕೆ ಆಗ ಬಾಬಿ ಫಿಶರ್ ವಿನ್ ಆದರೂ ಹೇಳೋದೇ ಯುಗಾದಿ ಜಾತಕದ ಜೊತೆಗೆ, ಮತ್ತು ಅವರಿಬ್ಬರದು ಜಾತಕ ಇಲ್ಲದಿದ್ದೇನೆ ಅಮೇರಿಕ ಜಾತಕ ಇತ್ತು ನನ್ನ ಹತ್ರ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಮಿಕ್ಸ್ ಮಾಡಿ ಹೇಳಿದ್ದೀನಿ ಕಾರಣ. ಆಮೇಲೆ ವಿ ಆನಂದ್ ಅವರು ಚಾಂಪಿಯನ್ ಆಗಿದ್ದನ್ನು ಹಿಡಿದು, ಅದು ದ ಸಗ ಆಫ್ ಮಿಸ್ಟರ್ ವಿ ಆನಂದ್ ಸ್ಪೋರ್ಟ್ ಚೆಸ್ ಚಾಂಪಿಯನ್. ಸಗ ಅಂತಂದರೆ ಯಶೋಗಾಥೆ ಅಂತ. 5 ಸಲ ಆದರೂ ಅವರು. ಅದನ್ನೆಲ್ಲ ಹಾಕಿದ್ದೀನಿ, ಪೇಜಸನ್ನು ನೀವು ನೋಡ್ಬೋದು. ಆಮೇಲೆ ಈ ಸಲ ಗುಕೇಶ್ ವಿನ್ ಆಗೋದಕ್ಕೂ ಕಾರಣ ಕೊಟ್ಟಿದ್ದೀನಿ. ಕ್ರಿಕೆಟ್ ವರ್ಲ್ಡ್ ಕಪ್ ODIಯಲ್ಲಿ ಇಂಡಿಯಾ ಸೋಲತ್ತೆ ಅಂತ ಒಂದು ದಿವಸ ಮೊದಲೇ ಹೇಳಿದೆ ನಾನು. ಯಾಕಂದರೆ ಭಾಳ ಮೊದಲೇ ಹೇಳಿದರೆ ಈ ಥರದ ಪುಸ್ತಕನ ನಾನು ತುಂಬ ಕಾಸ್ಟ್ಲಿ ಇಟ್ಟಿದ್ದ ಕಾರಣ ಅಂತಂದರೆ, ಜ್ಯೋತಿಷ್ಯನ ತುಂಬ ಚೆನ್ನಾಗಿ ಅರ್ಥವ್ರು ಮಾತ್ರ ಈ ಥರದ ಪುಸ್ತಕ ತೊಗೊತಾರೆ. ₹1,800 ಪುಸ್ತಕ, ಈ ಬುಕ್ ಅದು ಕೂಡ ಯಾರೂ ತೊಗೊಳ್ಳಲ್ಲ. ಬಟ್ ನಾನು ಒಂದು ಮಾತು ಹೇಳಿದೆ, ಗುಕೇಶ್ ಗೆದ್ದರೆ ಮಾತ್ರ 60% ಆಫ್ ಅಂತ. ಸೊ ಈಗ 401 ಇಟ್ಟಿದ್ದೀನಿ ಪುಸ್ತಕಕ್ಕೆ. ಹೆಚ್ಚೇ 60% ಆಫ್ಗಿಂತ ಹೆಚ್ಚೇ ಡಿಸ್ಕೌಂಟ್ ಕೊಡ್ತಾಯಿದ್ದೀನಿ. ನಮ್ಮ ದೇಶದವರು 6ನೇ ಸಲ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದಕ್ಕೆ. ಇದು ನಮ್ಮ ಕ್ರೀಡೆ ಆ್ಯಕ್ಚುಲಿ. ರಾವಣ ಮತ್ತು ಮಂಡೋದರಿ ಚೆಸ್ ಆಡಿದ್ದು ಎಲ್ಲೋ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೀನಿ. ಮಂಡೋದರಿ ಜೊತೆ ರಾವಣ ತುಂಬ ಚೆನ್ನಾಗಿ ಆಡ್ತೀನಿ. ಆಮೇಲೆ ದ್ರೋಣಾಚಾರ್ಯರೆಲ್ಲ ಈ ನೋಡಿ, ಚದುರಂಗ ಬಲ ಅಂತಲೇ ಅರ್ಥ, ಚದುರಂಗ ಅಂತಲೇ ಅದಕ್ಕೆ ಹೆಸರು. ಸೊ ಚದುರಂಗ ಬಲದಲ್ಲಿ ವ್ಯೂಹಗಳನ್ನು ರಚನೆ ಮಾಡ್ತಾರೆ. ಅದೇ ಈಗಿನ ಮಾಡರ್ನ್ ಚೆಸ್ಸಲ್ಲಿ ಓಪನಿಂಗ್ಸು, ಸ್ಟ್ರಾಟಜೀಸು, ಚಕ್ರವ್ಯೂಹ ಇರ್ಬೋದು, ಪದ್ಮವ್ಯೂಹ ಇರ್ಬೋದು, ಎಟ್ಸೆಟ್ರಾ. ಅದೆಲ್ಲ ಆಗಿಂದನೇ ಬಂದಿದೆ ನಮ್ಮ ಹಿಂದೂಸ್ತಾನದಲ್ಲಿ, ಆಗಿನ ಅಖಂಡ ಭಾರತದಲ್ಲಿ ಇರಲಿ. ಸೊ ಇಲ್ಲಿವರೆಗೆ ಮಾಡಿದ್ದೀನಿ. ಆಮೇಲೆ ಕ್ರಿಕೆಟಿಂದು ಕೂಡ ನಾನು ಮಾಡಿಟ್ಟಿದ್ದೀನಿ ನೋಡಿ. ಇಲ್ಲೂ ನಿಮಗೆ ಈ ವರ್ಷದ್ದು ಹಾಕಿದ್ದೀನಿ. ಯಾಕೆ ಗುಕೇಶ್ ಗೆಲ್ತಾ ಇದ್ದಾರೆ ಅಂತ ಯುಗಾದಿ ಜಾತಕದಲ್ಲಿ ತೋರಿಸಿದ್ದೀನಿ. ಚೈನಾ ಮತ್ತು ಇಂಡಿಯಾದ ಯುಗಾದಿ ಜಾತಕ ಹಾಕಿ. ಆಮೇಲೆ ಇದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಪುಸ್ತಕ ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿದೆ. ಸೊ ಇಂಗ್ಲೀಷ್ viewers can understand all these things very easily. I had congratulated Mr. Gukesh very early in the month of April or May, and I have done researches related to cricket and FIFA also, but FIFA needs more attention. ಫುಟ್ಬಾಲಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡೋದು ಬಾಕಿ ಇದೆ. ಆಗ ನಾನು ಇಲೆಕ್ಷನ್ ಇದರಲ್ಲೇ ಬ್ಯೂಸ್ ಆಗಿದೆ, ಮತ್ತು ನಾನು ಇದನ್ನು ಮರೆತುಬಿಟ್ಟೆ. ಅದು ಚೆಸ್ ಒಲಿಂಪಿಯಾಡನ್ನು ಮರೆತುಬಿಟ್ಟೆ. ಗುಕೇಶ್ ಕ್ವಾಲಿಫೈ ಆಗಿದ್ದೆ. ನಾನು ಮತ್ತು ಸ್ವಲ್ಪ ಚೆಸ್ಸಲ್ಲಿ ಇಂಟ್ರೆಸ್ಟ್ ತೊಗೊಂಡು ಇಷ್ಟು ಮಾಡಿದ್ದೀನಿ. ಪುಸ್ತಕ ತುಂಬ ಹೋಗ್ತಾ ಇದೆ. ಇಂಗ್ಲೀಷಲ್ಲಿದೆ ಪುಸ್ತಕ. ಕನ್ನಡದಲ್ಲಿ ಯಾರಾದರೂ ವಾಲಂಟಿಯರಾಗಿ ಮಾಡ್ತೀವಿ ಅಂತಂದ್ರೆ ಓಕೆ. ನೋಡಿ, ಇಂಡಿಯಾ ಜಾತಕನೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅಲ್ಲಿ. 3ನೇ ಮನೆ ಸ್ಪೋರ್ಟ್ಸಿಗೆ, 5ನೇ ಮನೆ 3ರಿಂದ 3 ಭಾವ ಅಂತ ಕರಿತೀವಿ. ಬಟ್ ಚೆಸ್ಸಲ್ಲಿ 5ನೇ ಮನೆ ತುಂಬ ಇಂಪಾರ್ಟೆಂಟು. ಯಾಕೆಂತಂದರೆ
ಲಾಜಿಕ್ಕಿಗೆ ಸಂಬಂಧಿಸಿದಂಥ ಮನೆ ಅದು. ಈಗ ನೋಡಿ, ಇಂಡಿಯಾ ಜಾತಕದಲ್ಲಿ ಚಂದ್ರ ಶುಕ್ರ ಬುಧ. ಚಂದ್ರ ಮನಸ್ಸಿಗೆ ಕಾರಕ, ಪುಷ್ಯ ನಕ್ಷತ್ರದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಆಮೇಲೆ ವರ್ಗಕುಂಡ್ಲಿಗಳನ್ನು ಇಂಡಿಯನ್ ಒಟ್ಟಿಗೆ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಮಿಡ್ ನೈಟಲ್ಲಿ ಎಷ್ಟು ನಿಮಿಷಕ್ಕೆ ತೊಗೊಂಡಿದ್ದಾರೋ ಸ್ವಾತಂತ್ರ್ಯ, ಎಷ್ಟೊತ್ತಿಗೆ ಧ್ವಜ ಹಾರಿಸಿದಾರೋ ನನಗೆ ಗೊತ್ತಿಲ್ಲ. ಪ್ರಾಣಪದ 5ನೇ ಮನೆಯಲ್ಲಿ ಅದರ ಡಿಸ್ಪಾಸಿಟರ್ ಬಂದುಬಿಟ್ಟು ಬುಧ ಚೆಸ್ಸಿಗೆ ತುಂಬ ಮೇನ್ ಗ್ರಹ. ಸ್ಪೋರ್ಟ್ಸಿಗೂ ಬೇಕು, ಚೆಸ್ಸಿಗಂತೂ ಲಾಜಿಕ್ 5ನೇ ಮನೆ ತುಂಬ ಇಂಪಾರ್ಟೆಂಟು. ಸೊ ಅದನ್ನೆಲ್ಲ ನೋಡಿ ಬುಧನ ಪ್ರತ್ಯಂತರ 9/11/2024 ನಾನು ಫಸ್ಟ್ ಅದನ್ನು ನೋಡಿಕೊಂಡೆ, ಯಾವಾಗಿದೆ ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಅಂತ. ಆಮೇಲೆ ಡಿಸೈಡೆಡ್, ಓಕೆ ಗುಕೇಶ್ ಗೆಲ್ತಾರೆ ಅಂತ. ಅಡ್ವಾನ್ಸಲ್ಲಿ ಕಾಂಗ್ರ್ಯಾಚುಲೇಷನ್ಸ್ ಅಂತ ಆ ಪುಸ್ತಕದಲ್ಲಿ ಹಾಕಿದ್ದೀನಿ. ಪುಸ್ತಕದ ಪೇಜಸನ್ನು ನೀವು ನೋಡ್ಬೋದು, ಇಂಡಿಯಾ ಜಾತಕವನ್ನು ನೋಡ್ಬೋದು. ಕ್ರಿಕೆಟಿಗೂ ಮಾಡಿಟ್ಟಿದ್ದೀನಿ, 83ರಷ್ಟೇ ಡಿಸ್ಪ್ಲೇ ಮಾಡಿದ್ದೀನಿ. ಯಾಕಂದರೆ ಆ್ಯಕ್ಚುಲಿ ನಾನು ಎಲ್ಲಿವರೆಗೆ ಮಾಡಿಟ್ಟಿದ್ದೀನಿ ಕ್ರಿಕೆಟನ್ನು. ನಾನು ODI ಸೋಲತ್ತೆ ಅಂತ ಹೇಳಿದ್ದೆ, ವರ್ಲ್ಡ್ ಚಾಂಪಿಯನ್ಶಿಪ್ಪು ಸೋಲ್ತು ಇಂಡಿಯಾ, ನನಗೆ ಬೈದರು. ಏನೂ ಮಾಡೋಕ್ಕಾಗಲ್ಲ, ಜ್ಯೋತಿಷ್ಯ. ನನ್ನ ಪ್ರೆಡಿಕ್ಷನನ್ನು ನನ್ನ ಪ್ರೆಡಿಕ್ಷನು ಅಂತ ಹೇಳ್ತೀನಿ, ಬೇರೆಯವ್ರದ್ದು ಬೇರೆಯವ್ರದ್ದು ಅಂತ ಹೇಳ್ತೀನಿ. ನಾನು ಬೇರೆಯವರ ಪ್ರೆಡಿಕ್ಷನನ್ನು ನಾನು ಕದಿಯಲ್ಲ. ಆಮೇಲೆ ಅದು ತಪ್ಪದ ನಾನೇನೂ ಮಾಡೋಕ್ಕಾಗಲ್ಲ. ಯಾರ್ಯಾರೋ ಕರ್ಣಪಿಶಾಚಿ ಅವ್ರು ತಪ್ಪು ಹೇಳಿದ್ರೆ ನಾನೇನು ಮಾಡಲಿ? 1:4 ಸರಿ ಹೇಳಿ 5ನೇ ತಪ್ಪಾದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನನ್ನದು ಆಗ್ಬೋದು ಜ್ಯೋತಿಷ್ಯದಲ್ಲಿ, ನನಗೂ ಫೇಲಿಯರ್ಸ್ ಇದೆ. ಬಟ್ 90% ಮೇಲೆ ತೊಗೊಂಡು ಹೋಗೋದು ಭಾಳ ಕಷ್ಟ ಜ್ಯೋತಿಷ್ಯದಲ್ಲಿ. ಅದನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮಿನಿಮಮಲ್ಲಿ ಮ್ಯಾಕ್ಸಿಮಮ್ ಮಾಡೋಕ್ಕೆ ಈ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ದೀನಿ. ಕನ್ನಡದವರು ಕೂಡ ಅದನ್ನು ಓದ್ಬೋದು, ಸುಲಭದಲ್ಲಿದೆ. ಇನ್ನೇನಾದರೂ ಕನ್ನಡದಲ್ಲಿ ನಾವು ಮಾಡ್ತೀವಿ, ಮಾರಿದಲ್ಲಿ ನನಗೇನಾದರೂ ಒಂದಿಷ್ಟು ಪರ್ಸೆಂಟೇಜ್ ಕೊಡಿ ಅಂತ ನಾನು ಅದಕ್ಕೂ ರೆಡಿ ಇದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ಬುಧ ಲಾಜಿಕಿಗೆ ಕಾರಕ, ಮತ್ತು ಇಂಡಿಯಾ ಜಾತಕದಲ್ಲಿ ಬುಧ ಪಂಚಮಾಧಿಪತಿ. ಚೆಸ್ಸಿಗೆ, ಸ್ಪೋರ್ಟ್ಸಿಗೆ ಬುಧ ಬೇಕು, ಕ್ರಿಕೆಟಿಗೂ ಬೇಕು. ಹಾಗಾಗಿ ಗುರು ನೋಡಿ ಇಲ್ಲಿ ವೃಷಭ ರಾಶಿಗೆ ಬಂದ ತಕ್ಷಣ ಲಗ್ನದಿಂದ 5ನೇ ಮನೆಯನ್ನು ಅಲ್ಲಿಂದ ನೋಡ್ತಾ ಇದ್ದರಿಂದ ನಾನು T20 ವರ್ಲ್ಡ್ ಕಪ್ ಗೆಲ್ಲತ್ತೆ ಇಂಡಿಯಾ ಅಂತ ಹೇಳಿದ್ದೆ. ಅದು ಆಯಿತು, ಇದೂ ಆಯಿತು. ಇದರ ಮಧ್ಯೆ ಚೆಸ್ ಒಲಿಂಪಿಯಾಡಲ್ಲಿ ಜೆಂಟ್ಸ್ ಸೆಕ್ಷನ್ನು, ಲೇಡೀಸ್ ಸೆಕ್ಷನು ಎರಡೂ ಕಡೆಗೆ ನಮಗೆ ಗೋಲ್ಡ್ ಮೆಡಲ್ ಬಂದಿದೆ. ಅದರಲ್ಲೂ ಗುಕೇಶ್ ಮತ್ತು ಅರ್ಜುನ್ ನರಗೇಸಿ ಇಬ್ಬರೂ ಇಂಡಿವಿಜುವಲ್ ಬೋರ್ಡಲ್ಲಿ ಕೂಡ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಯಾಕೆ ಅಂತ ಇಷ್ಟು ಹೇಳ್ತೀನಿ. ಇದಕ್ಕಿಂತ ಮುಂದೆ ನಾನು ಹೇಳೋಕ್ಕೆ ಹೋದರೆ ಗ್ಯಾಮ್ಲಿಂಗ್ ಜಾಸ್ತಿ ಆಗುತ್ತೆ. ಬಟ್ ಸೀರಿಯಸ್ ಅಸ್ಟ್ರಾಲಜರ್ಸನ್ನು ನಾನು ಹೇಳ್ತಾ ಇರೋದು, ಈ ಪುಸ್ತಕವನ್ನು ನೋಡಿ ಕಣ್ಣಾಡ್ತಾ 5 ಪ್ಯಾರಾಮೀಟರ್ ಇಟ್ಕೊಂಡು ಈ ಥರದ ರಿಸರ್ಚನ್ನು ಯಾರೂ ಮಾಡಲಿಲ್ಲ. ಬೇಕಾದ್ರೆ ನಾನು ಫೀಡ್ಬ್ಯಾಕ್ ಕೊಡ್ತೀನಿ. ನಾನು KN ಅವ್ರಿಗೂ ಕಳಿಸಿದ್ದೀನಿ, ಬಟ್ ಅವ್ರ ಹತ್ರ ನೋಡೋಕ್ಕಾಗಲಿಲ್ಲ. ಅವರ ಇಲ್ ಹೆಲ್ತ್ ವ್ಯಾಪಾರ ಅವ್ರಿಗೆ ನೋಡಲಿಕ್ಕೆ ಆಗಲಿಲ್ಲ. KN ಅವ್ರಿಗೆ ಕುಡ್ ನಾಟ್ ಚೆಕ್ ದ ಬುಕ್ ಬಿಕಾಸ್ ಆಫ್ ಹಿಸ್ ಇಲ್ ಹೆಲ್ತ್ ಆ್ಯಂಡ್ ಬ್ಯಾಡ್ ಐಸೈಟ್, ಏಜ್ ಫ್ಯಾಕ್ಟರ್, ವಾಟ್ ಎವರ್ ಇಟ್ ಇಸ್. ಬಟ್ ಹೇಳಿದೆಲ್ಲ ನಿಜ ಆಗ್ತಾ ಬಂದಿದ್ದು ನೋಡಿ, ಅವ್ರ ಮನೆಯವರೆಲ್ಲ ಖುಷಿಯಿಂದಿದ್ದಾರೆ. ಆಮೇಲೆ ಕೆಲವೊಂದು ನಾನು ಹೇಳಲ್ಲ, ಅದು ಯಾಕೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿವರೆಗೆ ನಮಸ್ಕಾರ.